ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮಂ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜಗುರೋಗಿಣಃ ನಿಧೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ಸ್ವಾಗತ. ಅಕ್ಟೋಬರ್ ತಿಂಗಳ ಮಿಥುನ ರಾಶಿಯವರಿಗೆ ಈ ತಿಂಗಳ ಭವಿಷ್ಯತ್ತಲ್ಲಿ ಮಿಥುನ ರಾಶಿಯವರಿಗೆ ಫಲಾಫಲಗಳು ನೋಡೋದಾದರೆ ಈ ತಿಂಗಳಲ್ಲಿ ಮೊದಲನೇದಾಗಿ ಹೇಳ್ಬಿಡ್ತೀವಿ ಆರೋಗ್ಯದಲ್ಲಿ ತಿಳಿಸೋದಾದರೆ ಮಿಥುನ ರಾಶಿಯವರಿಗೆ ಆರೋಗ್ಯ ಬಂದು 1, ಅನಾರೋಗ್ಯ ಬಂದು 3 ಅಂತ ತಿಳಿಸ್ಬೋದು. ಸಂಖ್ಯಾ ಒಂದು ವರ್ಧಕದಲ್ಲಿ ತಿಳಿಸೋದಾದರೆ, ಯಾಕೆಂದ್ರೆ ಮಿಥುನ ರಾಶಿಯವರಿಗೆ ಈ ಅಕ್ಟೋಬರ್ ಅಂದ್ರೆ ಈ ಒಂದಷ್ಟು ಭಾದ್ರಪದ ಮಾಸದ ಮೊದಲನೇ ಅಮಾವಾಸ್ಯೆ ಅಂದ್ರೆ ಪಕ್ಷದ ಅಮಾವಾಸ್ಯೆಯಿಂದ ಈ ತಿಂಗಳ ಅಕ್ಟೋಬರ್ ತಿಂಗಳ 31ನೇ ತಾರೀಕಿನವರೆಗೆ ಫಲಗಳಲ್ಲಿ ಆರೋಗ್ಯದ ಕಡೆ ಒಂದಿಷ್ಟು ಗಮನವನ್ನು ಕೊಡಬೇಕು. ಅದರಲ್ಲಿ ವೃದ್ಧರು ಜೊತೆಗೆ ಆಗ ಇರುವಂತಹ ಒಂದಷ್ಟು ದೃಢವಾಗಿರುವಂತಹ ಯೌವನ ಕಾಲದಲ್ಲಿರುವಂತಹ ಪುರುಷರು ಸ್ತ್ರೀಯರು ಯಾರೇ ಆಗಿರ್ಬೋದು, ಇವರಿಗೆ ಆರೋಗ್ಯದಲ್ಲಿ ಒಂದಷ್ಟು ಏರಿಳಿತಗಳು ಮೊದಲನೇದಾಗಿ ತಿಳಿಯುತ್ತೆ. ಏಕೆಂದ್ರೆ ಆರೋಗ್ಯ ಭಾಗ್ಯ ಬಹುಮುಖ್ಯವಾದದ್ದು. ಎರಡನೇ ವಿಚಾರವಾಗಿ ಬರ್ತೀವಿ ನಾವು. ಆರೋಗ್ಯದ ಕಡೆ ಗಮನ ಕೊಡೋದ್ರ ಜೊತೆಗೆ ತುಂಬು ಗರ್ಭಿಣಿಯರು ಅಂದ್ರೆ ಈಗ ಈ ತಿಂಗಳಲ್ಲಿ ಯಾರಿಗೆ ಪ್ರಸವಸ್ಥಾನ ಇರುತ್ತೆ, ಜೊತೆಗೆ ಅವರಿಗಿರುವಂತಹದಲ್ಲಿ ಒಂದಷ್ಟು ಭಯಕ್ಲೇಶ ಮನಸ್ತಾಪ ಭಯಗಳು ತುಂಬಾ ಕಾಡುವಂತಹ ಪರಿಸ್ಥಿತಿ. ಯಾಕೆಂದ್ರೆ ಅಮಾವಾಸ್ಯೆ ದಿನ ಸೂರ್ಯಗ್ರಹಣದ ಒಂದಷ್ಟು ಛಾಯೆ ಈ ಮಿಥುನ ರಾಶಿಯವರ ಫಲಾಫಲಗಳು ಇರುತ್ತೆ. ಭಯ ಪಡುವಂಥದ್ದಕ್ಕೆ ಜೊತೆಗೆ ಒಂದಷ್ಟು ಭಯವಾಗಿರುವಂಥದ್ದು ವಾತಾವರಣ, ಸಣ್ಣ ಪುಟ್ಟ ವಿಚಾರಗಳು ಎದುರುವಂತಹ ವಾತಾವರಣವಾಗಿರುತ್ತೆ. ಮೂರನೇ ವಿಚಾರವಾಗಿ ತಿಳಿಸ್ಕೊಡ್ಬೇಕು. ಈ ಒಂದು ಮಿಥುನ ರಾಶಿಯವರಿಗೆ ವ್ಯವಹಾರ ವ್ಯವಸ್ಥಾನ ಆದಾಯಂ ವ್ಯಯ ಅಂತ ಹೇಳ್ತೀವಿ. ಈ ತಿಂಗಳಲ್ಲಿ ಗುರು ಮೊದಲನೇದಾಗಿದ್ದು ಈ ವರ್ಷದ ಮೊದಲನೇ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಶುಭ ಫಲಗಳಲ್ಲಿ ಇರ್ತಾರೆ. ಈ ಒಂದು ಪ್ರಾರಂಭ ಶರನ್ನವರಾತ್ರಿ ಪ್ರಾರಂಭ, ಈ ಪ್ರಾರಂಭದಲ್ಲಿ ಒಂದಷ್ಟು ಏನಾಗಿದೆ ಅಂದ್ರೆ ಗುರು ಅಶುಭ ಸ್ಥಾನವನ್ನು ಕೊಡುವಂಥದ್ದು. ಜೊತೆಗೆ ಶನಿನೂ ಕೂಡ ಅಶುಭ ಸ್ಥಾನದಲ್ಲೇ ಇರ್ತಾರೆ. ಶನಿ ಮತ್ತು ಗುರು ಅಶುಭ ಸ್ಥಾನದಲ್ಲಿ ಇರೋದ್ರಿಂದ ಒಂದಷ್ಟು ಫಲಾಫಲಗಳನ್ನು ನೋಡಕ್ ಆಗೋದಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಮಾಡುವಂತ ಕೆಲಸಗಳಲ್ಲಿ ಆದಷ್ಟಕ್ಕಷ್ಟೇ ಒಂದಷ್ಟು ಉತ್ಸಾಹಗಳು ಕಮ್ಮಿ ಆಗಂಥದ್ದು, ಹೊಸ ವ್ಯವಹಾರ ಮಾಡೋರ್ಗೆ ಒಂದಷ್ಟು ಭಯ ಆಗಂಥದ್ದು, ಹೊಸ ವ್ಯವಹಾರ ಮಾಡಿರೋಂಥ ಸ್ನೇಹಿತರುಗಳು ಯಾರು ತುಂಬಾ ಹತ್ತಿರದಲ್ಲಿ ಇರ್ತೀರಿ ಅವ್ರಿಗೊಂದಷ್ಟು ದೂರ ಆಗಂಥದ್ದು, ಮಿತ್ರತ್ವದಲ್ಲಿ ಶತ್ರುತ್ವಗಳನ್ನು ಕಾಣಂಥದ್ದು. ಜೊತೆಗೆ ಈ ತಿಂಗಳ 20ನೇ ತಾರೀಕಿನ ಒಳಗಡೆ ಯಾವ ಕೆಲಸಗಳನ್ನ ಮಾಡಿದ್ರು ಯಶಸ್ಸನ್ನು ಕಾಣ್ಬೋದು ಮಿಥುನ ರಾಶಿಯವರು. ಯಾಕೆಂದ್ರೆ ಗ್ರಹಣದ ಒಂದಷ್ಟು ಫಲಾಫಲಗಳು ನಿಮಗೂ ಸಹ ಮೇಲೆ ಮಿಥುನ ರಾಶಿಯವರಿಗೆ ಅದೃಷ್ಟದಾಯಕವಾಗಿರುತ್ತೆ. ಯಾಕೆ ಇದನ್ನು ಹೇಳಬೇಕು ಅಂತಂದ್ರೆ ಈ ಒಂದು ಗ್ರಹಣ ಒಂದು 9 ರಾತ್ರಿಯ ಸಮಯದಲ್ಲಿ ನಮಗೆ ಒಂದಷ್ಟು ಫಲಗಳನ್ನು ಕೊಡುವಂಥದ್ದು. ನಮ್ಮ ದೇಶಕ್ಕೆ ಆಚರಣೆಗಳಿಲ್ಲ, ಆದ್ರೂ ಸಹ ಏನಾಗಿದೆ ಅಂತಂದ್ರೆ ರಾತ್ರಿ 9:45 ಬೆಳಗಿನ 3 ಗಂಟೆ ತನಕ ಒಂದು 5:30, 6, 7 ಗಂಟೆ ಒಂದು ಗ್ರಹಣ ಛಾಯೆ ಇರುತ್ತೆ. ಈ ಛಾಯೆ ಒಂದಷ್ಟು ಫಲಗಳಲ್ಲಿ 40% ನಿಮಗೆ ಫಲಗಳನ್ನು ನೀಡುತ್ತೆ. ಮಿಥುನ ರಾಶಿಯವರಿಗೆ ಈ ಒಂದಷ್ಟು ದಿನಗಳಲ್ಲಿ ಹೇಳಬೇಕು ಅಂದ್ರೆ ಈ ದಿವಸಗಳಲ್ಲಿ ಒಂದಷ್ಟು ಕರ್ಮಶೇಷಗಳು ಅಂತ ಹೇಳ್ತೀವಿ. ಏನಕ್ಕೆ ಕರ್ಮಶೇಷಗಳು ಅಂತಂದ್ರೆ ಶನಿ ಅಶುಭ ಸ್ಥಾನದಲ್ಲಿ ಇದ್ರಿಂದ ಒಂದಷ್ಟು ಅನುಮಾನಗಳು, ಒಂದಷ್ಟು ವಿಚಾರಗಳಲ್ಲಿ ನೀವು 6 ಸೆನ್ಸ್ ಜಾಸ್ತಿ ಉಪಯೋಗಿಸುವಂಥದ್ದು, ಮಾಡೋಣ ಬೇಡವಾ, ಹೋಗೋದ್ ಬೇಡವಾ ಅನ್ನೋಂಥದ್ದು. ನಿಮ್ಮ ಕುಟುಂಬದವ್ರಿಗೂ ಸಹ ಸಲಹೆಗಳನ್ನು ಸಹ ಅನುಮಾನದಲ್ಲಿ ನೋಡುವಂತ ಸಂದರ್ಭ. ಯಾಕೆಂದ್ರೆ ನಿಮಗೆ ಭಯನ ಹೇಳ್ಕೊಳಕ್ಕಾಗ್ದೇನೆ ನೀವು ಈ ರೀತಿ ಗುರಿಯಾಗಿರ್ತೀರಿ. ಒಂದಷ್ಟು ದಾಂಪತ್ಯಗಳಲ್ಲಿ ತುಂಬಾ ಚೆನ್ನಾಗೇ ಇರ್ತೀರಿ, ಒಂದಷ್ಟು ಕಿರಿಕ್ ಮಾಡ್ಕೊಳ್ಳುವಂಥದ್ದು ನೀವೇನೆ. ಜೊತೆಗೆ ಮಕ್ಕಳು ವಿದ್ಯಾಭ್ಯಾಸಗಳಲ್ಲಿ ವಿಶೇಷವಾದ ಫಲಗಳಿರುತ್ತೆ. ಯಾರಿಗೆ ಮಿಥುನ ರಾಶಿಯವರಿಗೆ ಈ ಗ್ರಹಣದ ಛಾಯೆ ವಿಶೇಷ ಫಲಗಳನ್ನು ಕೊಡುವಂಥದ್ದು. ತುಂಬಾ ದಡ್ಡನಾಗಿರ್ತಾನೆ, ತುಂಬಾ ವ್ಯಕ್ತಿಗತವಾಗಿ ತುಂಬಾ 4 ಜನಕ್ಕೆ ಬೇಕಾಗಿರುವಂತಹ ಹುಡುಗ ಆಗಿರ್ತಾನೆ. ಇಂತಹ ಹುಡುಗದವನಿಗೂ ವಿಶೇಷವಾದ ಫಲಗಳು ಸಿಗುತ್ತೆ. ಯಾಕೆಂದ್ರೆ ವಿದ್ಯಾಭ್ಯಾಸದಲ್ಲಿ ದ್ವಿಗುಣ ಪ್ರಾಪ್ತಿ ಮಿಥುನ ರಾಶಿ ಮಿಥುನ ಲಗ್ನದವರಿಗೆ. ಜೊತೆಗೆ ಗುರು ಅಶುಭದಲ್ಲಿ ಬಂದಾಗ ನೀವೇನ್ ಮಾಡ್ಬೇಕು ಅಂದ್ರೆ ನಿಮ್ಮ ಕುಲದೇವತೆಗಳ ಅನುಷ್ಠಾನ ಜೊತೆಗೆ ಪ್ರತಿಯೊಂದು ಮಾತುಕತೆಗಳನ್ನ ಫಸ್ಟ್ ಸ್ವೀಕಾರ ಮಾಡೋದನ್ನ ಕಲಿಬೇಕು. ಇಲ್ಲವಾದಲ್ಲಿ ನಿಮಗೆ ಪೆಟ್ಟುಗಳು ಬೀಳುವಂತ ಸಾಧ್ಯತೆಗಳಿರುತ್ತೆ. ಜೊತೆಗೆ ಹೊಸ ವಾಹನ, ಹೊಸ ವಿಚಾರಗಳು, ಭೂಮಿ ತಗೊಳ್ಳುವಂಥದ್ದು, ತುಂಬಾ ದಿನಗಳ ಕನಸುಗಳು 20ನೇ ತಾರೀಕಿನ ಒಳಗಡೆ. ಯಾಕೆಂದ್ರೆ 7,
9, 11 ಶುಭ ಸ್ಥಾನದಲ್ಲಿ ಇರುವಂತಹ ಲಗ್ನದಾಯಕ ಮಿಥುನದವರಿಗೆ. ಈ ಒಂದು ಅಂದ್ರೆ ಗುರು ಬರುವಂತಹ ಲಗ್ನಗಳಾಗಿರುತ್ತೆ. ಜೊತೆಗೆ ಈ ಸಂದರ್ಭದಲ್ಲಿ 20ರ ಒಳಗಡೆ ನಿಮ್ಮ ಎಲ್ಲಾ ಕೆಲಸಗಳು, ನಿಮ್ಮ ಮೈಲೇಜ್ ಅಂಡ್ ಗ್ರಾಫ್ ತುಂಬಾ ಮೇಲೆ ಹೋಗ್ತಾ ಇರುತ್ತೆ. 20ರ ಮೇಲೆ ತಟಸ್ಥ ಅಂದ್ರೆ ನೀವು ಇದನ್ನ ಮೇಂಟೈನ್ ಮಾಡಬೇಕು ಇನ್ನೊಂದು 10-11 ದಿನಗಳ ಕಾಲ. ಏನಕ್ಕೆ ಮಾತನ್ನ ತಿಳಿಸ್ಕೊಡ್ತೀವಿ ಅಂತಂದ್ರೆ, ನೀವು ಯಾವುದೇ ಕೆಲಸಗಳನ್ನ ಮಾಡೋದ್ರಿಂದ ಪಾರ್ಟ್ನರ್ಶಿಪ್ ಕೆಲಸಗಳು ಎಚ್ಚರಿಕೆಯಿಂದ ಮಾಡಿ. ನೂತನ ಗೃಹಗಳನ್ನ ಖರೀದಿ ಮಾಡಿ, ನೀವೊಂದಷ್ಟು ವಿಚಾರಗಳನ್ನ ತಿಳ್ಕೊಂಡು ಖರೀದಿ ಮಾಡಿ. ನಿಮ್ ಕೈಲಿ ಆಗುತ್ತೆ ದ್ವಿಗುಣ ಹಣ ಸಂಪಾದನೆ ಅಂತ. ಯಾಕೆಂದ್ರೆ ಈ ಯುಗಾದಿಯಿಂದ ಈ ವರ್ಷ 2024 ಕ್ರೋಧನಾಮ ಸಂವತ್ಸರದಲ್ಲಿ ಯುಗಾದಿಯಿಂದ 1-3 ತಿಂಗಳು ಗುರು ಶುಭದಲ್ಲಿದ್ದು ನಂತರ ಅಶುಭಕ್ಕೆ ಬಂದ್ರು ನಿಮಗೆ ಈ ಸಲ ಗ್ರಹಣದ ಛಾಯೆಯಿಂದ ಲಗ್ನಾತೀತವಾಗಿರ್ತಾರೆ. ಹಾಗಾಗಿ ಒಂದಷ್ಟು ಯಶಸ್ಸನ್ನ ಕಾಣಬಹುದು. ಹಾಗಾಗಿ ಎಚ್ಚರಿಕೆಯಿಂದ ವ್ಯವಹಾರ ಮಾಡತಕ್ಕದ್ದು. ಜೊತೆಗೆ ಅಪಮೃತ್ಯು ದೋಷಗಳು ಅಂತ ಇರುತ್ತೆ. ಅಪಮೃತ್ಯು ದೋಷಗಳ ಅರ್ಥಾತ್ ಏನು ಅಂತಂದ್ರೆ, ನಿಮಗೆ ಒಂದಷ್ಟು ದೋಷ ಮುಕ್ತಗಳಾಗಬೇಕು ಅಂದ್ರೆ ಪಿತೃದೇವತೆಗಳ ಆಶೀರ್ವಾದಗಳು ಬೇಕು. ನೀವು ಏನೇ ಮಾಡಿ ಏನೇ ಬಿಡಿ, ನಿಮ್ಮ ಹತ್ತಿರದಲ್ಲಿದ್ದಂತಹ ಜ್ಯೋತಿಷ ಪಂಡಿತರುಗಳು ಅಥವಾ ನಿಮಗೆ ತಿಳಿದಿರುವಂತಹ ಪಂಡಿತರುಗಳಲ್ಲಿ ಒಂದಷ್ಟು ಸಲಹೆ ತಕೊಳ್ಳಿ. ನಿಮ್ಮ ಕುಟುಂಬದಲ್ಲಿ ಪಿತೃದೇವತೆಗಳಿಗೆ ಮೋಕ್ಷವನ್ನು ಕೊಟ್ಟು ನಿಮ್ಮ ಮುಂದೆ ಹೋಗುವಂಥದ್ದು. ಯಾಕೆ ಮಿಥುನ ರಾಶಿಯವರು ಲೇಜಿ, ಮಾಡ್ಕೊಳ್ಳೋಣ ಮಾಡ್ಬಿಡೋಣ ಅನ್ನುವಂಥ ಸಂದರ್ಭಗಳು ಮರವಿನದಾಯಕವಾಗಿರುತ್ತೆ. ಹಾಗಾಗಿ ನಿಮ್ಮ ಪಿತೃದೇವತೆಗಳಿಗೆ ಅನ್ನಾಹಾರದಿ ಕೊಡೋದ್ರಿಂದ ನಿಮ್ಗೆ ಭವಿಷ್ಯದ ಕಡೆ ಹೋಗುವಂಥದ್ದು. ಜೊತೆಗೆ ವೃದ್ಧರಲ್ಲಿ ಆರೋಗ್ಯ. ಏನು ವೃದ್ಧರಲ್ಲಿ ಆರೋಗ್ಯ? ಹೃದಯ ಸಂಬಂಧಪಟ್ಟಂತಹ ಕಾಯಿಲೆಗಳಿಗೆ ತುತ್ತಾಗಂಥದ್ದು. ಇವತ್ತು ಚೆನ್ನಾಗಿದ್ದ ಕಣಪ್ಪ, ಈ ರೀತಿ ಆಗೋಯ್ತು. ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಸೂರ್ಯಗ್ರಹಣದ ಒಂದಷ್ಟು ಛಾಯೆ ಏನ್ ಬೀಳ್ತಾ ಇದೆ ಅಂದ್ರೆ ಇದು ಸುಧಾ ಅಪಮೃತ್ಯು ದೋಷಗಳು ಬೀಳೋದ್ರಿಂದ. ಹಾಗಾಗಿ ಎಚ್ಚರಿಕೆಯಿಂದ ನೀವು ನಿಮ್ಮ ವೈದ್ಯರನ್ನ ಸಂಪರ್ಕ ಮಾಡಿಕೊಂಡು ಹತ್ತಿರದಲ್ಲೇ ಇರಬೇಕು. ನನಗೆ ಇವತ್ತು ಈಗ ಆಗ್ತಾ ಇದೆ, ನನಗೆ ಈ ಕ್ಷಣದಲ್ಲಿ ಈಗ ಆಗ್ತಾ ಇದೆ ಅಂತ ಒಬ್ಬರ ಹತ್ರ ವಿಶೇಷವಾಗಿ ತಿಳಿಸೋದ್ರಿಂದ ಒಂದಷ್ಟು ಅಪಮೃತ್ಯು ದೋಷದಿಂದ ಪಾರಾಗಬಹುದು. ಜೊತೆಗೆ ಶಿವಾಲಯ ದರ್ಶನಸ್ಯ ಅಂತ ಹೇಳ್ತೀವಿ. ಶಿವಾಲಯ ದರ್ಶನ ಏನು ಅಂತ ಹೇಳಿದ್ರೆ, ಒಂದು ಶಿವಾಲಯದಲ್ಲಿ ರುದ್ರಾಭಿಷೇಕವನ್ನು ಮಾಡೋದ್ರಿಂದ ಮಿಥುನ ರಾಶಿ ಮಿಥುನ ಲಗ್ನದವರು ಪ್ರತಿಯೊಬ್ಬರು ಶಿವನ ದೇವಸ್ಥಾನದಲ್ಲಿ ರುದ್ರಾಭಿಷೇಕವನ್ನು ಮಾಡಿ ಅಲ್ಲಿ ಭಸ್ಮವನ್ನು ನೀವು ಲೇಪನ ಮಾಡ್ಕೋಬೇಕು. ಒಂದಷ್ಟು ಕೊಡಿ ಗುರುಗಳೇ ಅಂತ ಕೇಳಿ ಇಸ್ಕೊಳ್ಳಿ. ತ್ರಯಂಬಕೇಶ್ವರಾಯ ನಮಃ ಅಂತ ಒಂದಷ್ಟು ಜಪವನ್ನು ಮಾಡಿ ನೀವೊಂದಷ್ಟು ಸ್ಥಳದಲ್ಲಿದ್ದಂಥ ಒಂದಷ್ಟು ಇದನ್ನ ಈಸ್ಕೊಂಡು ಬಂದು ಪ್ರತಿನಿತ್ಯ ಲೇಪನ ಅಂದ್ರೆ ಒಂದಷ್ಟು ಗಂಧವನ್ನು ಅಣೆಗಿಡುವಂಥದ್ದು, ಭಸ್ಮವನ್ನು ಅಣೆಗಿಡುವಂಥದ್ದು, ತೀರ್ಥವನ್ನು ತಗೊಳ್ಳುವಂಥದ್ದು, ಇದನ್ನ ಮಾಡೋದ್ರಿಂದ ಒಂದಷ್ಟು ಆರೋಗ್ಯ, ಕುಟುಂಬದಲ್ಲಿ ನೆಮ್ಮದಿ, ವೃದ್ಧರಲ್ಲಿ ಆರೋಗ್ಯ, ಅಪಮೃತೋಷದಿಂದ ಪಾರಾಗಬಹುದು. ಮಿಥುನ ರಾಶಿಯವರಿಗೆ ಇನ್ನೊಂದಷ್ಟು ಫಲಗಳನ್ನು ತಿಳಿಸ್ಕೊಡ್ಬೇಕು ಅನ್ನೋದಾದ್ರೆ ನಮಗೆ ಮೊದಲನೇದಾಗಿ ಹೇಳ್ತೀವಿ, ಬಂಧು ಮಿತ್ರರುಗಳಲ್ಲಿ ದ್ವೇಷ. ನಿಮ್ಮ ಕುಟುಂಬಸ್ಥರುಗಳು ಯಾರಿರ್ತಾರೆ ಅವರಲ್ಲಿ ಒಂದಷ್ಟು ಅಸಮಾಧಾನಗಳಿರುತ್ತೆ. ಏನ್ ಅಸಮಾಧಾನ ಅಂದ್ರೆ ಒಂದಷ್ಟು ನಿಮ್ಮ ಮಾತುಕತೆಗಳ ವ್ಯತ್ಯಾಸಗಳು. ಹಸು ಅನ್ನೋದಕ್ಕೂ ಒಂದೇ ಪದದ ಅರ್ಥ, ಗೋವು ಅನ್ನೋದಕ್ಕೂ ಒಂದೇ ಅರ್ಥ. ಹೀಗಾಗಿ ವೀಕ್ಷಕರೇ ಕೇಳಿ, ಹಸು ಅಂದ್ರೆ ಎಲ್ಲಾರು ಸುಧಾ ಪ್ರಶಂಸೆ ಪಡ್ತಾರೆ, ಗೋವು ಅಂದ್ರೂ ಪ್ರಶಂಸೆ ಪಡ್ತಾರೆ, ದನ ಅಂದಿ ನೋಡಿ ಎಲ್ಲ ಕೋಪಿಷ್ಠರಾಗಿರ್ತಾರೆ. ಮಿಥುನ ರಾಶಿಯವರು ಸ್ಟ್ರೈಟ್ ನೇರವಾಗಿ ನೀವು ಧನ ಅಂತ ಅನ್ನೋಂಥದ್ದು ಭಾವಾರ್ಥಗಳನ್ನ ತಿಳಿಸೋಕೋದಕ್ಕೆ ನಿಮಗೆ ಬರಲ್ಲ, ಮಾತಿನ ಶೈಲಿ ನಿಮಗೆ ಬರೋಲ್ಲ. ಹಾಗಾಗಿ ಒಂದಷ್ಟು ವಿಚಾರಗಳನ್ನ ಗಮನಾರ್ಹದಲ್ಲಿ ಇಟ್ಕೊಂಡು ಮಾತುಕತೆಗಳ ಮೇಲೆ ಗಮನವಾಗಿ ಇಟ್ಕೊಂಡು ಮಾತಾಡೋದ್ರಿಂದ ನಿಮ್ಗೆ ದ್ವೇಷಗಳು ಕಮ್ಮಿ ಆಗತ್ತೆ. ಇಲ್ಲ ಅಂದ್ರೆ ಕುಟುಂಬಸ್ಥರುಗಳಲ್ಲಿ ಒಂದಿಷ್ಟು ದ್ವೇಷ, ವಾಗ್ವಾದ, ಅವರಿಂದ ಒಂದಿಷ್ಟು ಬೇಜಾರು, ಕುಟುಂಬದಿಂದ ಸ್ಥಳ ಬದಲಾವಣೆ, ಒಂದಷ್ಟು ದಿನ ಹೊರಗಡೆ ಇದ್ದು ಬಿಡ್ತೀನಿ ನಾನು ಅನ್ನುವಂಥ ಮನಸ್ಥಿತಿ ಬಂದ್ಬಿಡುತ್ತೆ. ಹಾಗಾಗಿ ಮಾತುಕತೆಗಳ ಮೇಲೆ ಒಂದಷ್ಟು ಗಮನ ಇರಲಿ. ಇಲ್ಲಾಂದ್ರೆ ಆ ಟೈಮ ಪಾಸ್ ಮಾಡಿ, ಒಂದು 10 ನಿಮಿಷ ಬಿಟ್ಟು ಮಾತಾಡಿ. ಪ್ರತಿಯೊಬ್ಬರಿಗೂ ನಿಮ್ಗೆ ಒಂದಷ್ಟು ಉತ್ತರಗಳು ಸಿಗುತ್ತೆ, ಸಮಾಧಾನವಾಗಿ ಕೂಡ ಇರಬಹುದು. ಮತ್ತೆ ಮುಂದೆ ನಿಮಗೆ ತಿಳಿಸ್ಕೊಡ್ಬೇಕು ಅಂತಂದ್ರೆ, ನಿಮಗೆ ಯಾವುದೇ ತೊಂದರೆಗಳಿದ್ರು, ಒಂದಷ್ಟು ಹಣಕಾಸುಗಳು, ಆರ್ಥಿಕ ಮುಗ್ಗಟ್ಟುಗಳಿದ್ರು 20ರ ಒಳಗಡೆ ಅಂದ್ರೆ ಈ ತಿಂಗಳ 20ರ ಒಳಗಡೆ ನಿಮ್ಗೆ ಕೈ ಸೇರುತ್ತೆ. ಮೊದಲನೇದಾಗಿ ತಿಳಿಸ್ಬಿಡ್ತೀವಿ ಏನ್ ಕೈ ಸೇರುತ್ತೆ ಅನ್ನೋದಾದ್ರೆ, ನಿಮಗೆ ಮೊದಲನೇದಾಗಿ ನೀವು ಕೊಟ್ಟಂತ ಹಣ, ವ್ಯವಹಾರಂ ವ್ಯವಸ್ಥಾನಸ್ಯ ಅಂತ ಹಣ ನೀವು ಕೊಟ್ಟಂಥದ್ದು ನಿಮ್ ಕೈ ಸೇರುತ್ತೆ. ಎರಡನೇದು ಮಧ್ಯವರ್ತಿಗಳಲ್ಲಿ ಒಂದಷ್ಟು ಮೋಸ. ಅಂದ್ರೆ ಏನಾಗುತ್ತೆ, ನೀವು ಕೊಟ್ಟಿರೋ ಹಣದಲ್ಲೇ ನಿಮ್ಮ ಕೈಲೇ ಬಿಸ್ನೆಸ್ ಮಾಡಿಸಿ ನಿಮ್ಮ ಕೈಲೇ ವ್ಯವಹಾರ ಮಾಡಿಕೊಂಡು ನಿಮಗೆ ಕೆಲವೊಂದಷ್ಟು ಮುಚ್ಚಿಡುವಂಥದ್ದು, ಮಿತ್ರತ್ವದಲ್ಲಿ ಶತ್ರುತ್ವ. ಹಾಗಾಗಿ ಹಣಕಾಸು ವಿಚಾರದಲ್ಲಿ ನಿಮ್ ಕೈ ಸೇರೋದ್ರ ಜೊತೆಗೆ ಗಮನಾರ್ಹವಾಗಿರ್ಬೇಕು. ಯಾಕೆಂದ್ರೆ ಕೇತು ಎಷ್ಟು ವಿಶೇಷ ಸ್ಥಾನ ಕೊಡ್ತಾನೋ ಮಿಥುನ ರಾಶಿಯವರಿಗೆ ಈ ಸಲ ಒಂದಷ್ಟು ಮರವುಗಳನ್ನು ಕೊಡುವಂಥದ್ದು. ಪಲಾಶಂ ಪುಷ್ಪ ಸಂಕಾಶಂ ತಾರಕಾಗ್ರಮಸ್ತಕಂ ರೌದ್ರಂ ರೌದ್ರಹಾತಕಂ ಘೋರಂ ಕೇತುಂ ಪ್ರಣಮಾಮ್ಯಂ ಅಂತ ಹೇಳ್ತೀವಿ. ಮಿಥುನ ರಾಶಿಯವರಿಗೆ ಒಂದಷ್ಟು ಮರವನ್ನ ಕೊಡುವಂಥದ್ದು, ಅಭಿವೃದ್ಧಿನೂ ಕೊಡ್ತಾರೆ, ಜೊತೆಗೆ ಮರವನ್ನು ಕೊಡ್ತಾರೆ. ಹಾಗಾಗಿ ಒಂದಷ್ಟು ಗಮನಾರ್ಹವಾಗಿ ವ್ಯವಹಾರ ಮಾಡಿದ ಒಂದಿಷ್ಟು ಲಾಭಾಂಶ. ನೀವು ಸಾಲದಲ್ಲಿ ಇದ್ದರೆ
ಋಣದಲ್ಲಿ ಇದ್ದರೆ ನಿಮಗೆ ಎಲ್ಲ ಹಣಗಳು ಮೂಲಧನಗಳು ಬಂದು ನೀವು ತೀರಿಸುವಂತಹ ಸೌಕರ್ಯ ಆಗಿರುತ್ತೆ. ಒಂದಷ್ಟು ಶೇಕಡ ಪ್ರಮಾಣ ಕಮ್ಮಿ ಆಗುತ್ತೆ, ಅಂದ್ರೆ ಒಂದಷ್ಟು ಋಣಭಾರ ಕಮ್ಮಿ ಮಾಡ್ಕೊಳ್ಳುವಂಥದ್ದು. ಇದರಿಂದ ಒಂದಷ್ಟು ನೆಮ್ಮದಿ ವಾತಾವರಣಗಳನ್ನು ನೋಡಬಹುದು. ಆದರೆ ಈ ತಿಂಗಳಲ್ಲಿ ಮಿಥುನ ರಾಶಿ ಮಿಥುನ ಲಗ್ನದವರು ಒಂದಷ್ಟು ದಾನಗಳನ್ನು ಕೊಡಬೇಕು. ಕಪ್ಪು ಉದ್ದಿನ ಕಾಳು ದಾನವನ್ನು ವಿಶೇಷವಾಗಿ ಶಿವನ ದೇವಾಲಯ ಅಥವಾ ಮುಖ್ಯ ಪ್ರಾಣರು ಅಂತ ಹೇಳ್ತೀವಿ, ಹನುಮಾನ್ ದೇವಾಲಯಗಳಲ್ಲಿ ಕೊಡೋದ್ರಿಂದ ಒಂದಷ್ಟು ಕಮ್ಮಿ ಆಗುತ್ತೆ. ಹೇಗೆ ಅಂತ ತಿಳಿಸೋದಾದ್ರೆ, ಈ ಉದ್ದಿನ ಕಾಳನ್ನ ದಾನವನ್ನು ಹೇಗೆ ಕೊಡಬೇಕು ಅನ್ನೋದಾದ್ರೆ, ನಿಮ್ಮ ಕೈಯಲ್ಲಿ ಒಂದಷ್ಟು 9 ಬಕ್ಸೆ, ಈ 9 ಬಕ್ಸೆಯನ್ನ ಒಂದು ವಸ್ತ್ರದಲ್ಲಿ, ಅಂದ್ರೆ ಉದ್ದಿನ ಕಾಳಿನ ಒಂದು ನೀಲಿ ವಸ್ತ್ರದಲ್ಲಿ 9 ಬಕ್ಸೆಯನ್ನ ಹಾಕಿ, ಅದಕ್ಕೆ ಒಂದಷ್ಟು 21 ರೂಪಾಯಿ ನಾಣ್ಯವನ್ನು ಹಾಕಿ, ಅದಕ್ಕೆ ಒಂದು ಚಿಪ್ಪು ಬಾಳೆಹಣ್ಣು ಇಟ್ಟು ಅದನ್ನು ಗಂಟು ಕಟ್ಟಿ ತುಳಸಿ ಹೂವಲ್ಲಿ ಕೃಷ್ಣಾರ್ಪಣ ಮಸ್ತು, ನನ್ನ ಮುಕ್ತಿಗಳನ್ನು ಕೊಡ ಭಗವಂತ ಅಂತ ಶ್ರೀಕೃಷ್ಣನ ವಾಸುದೇವನ ಮನಸ್ಸಿಗೆ ಸ್ಮರಿಸಿಕೊಂಡು, ಯಾವ ದೇವಾಲಯದಲ್ಲಿ ಇರ್ತಾರೆ ತಲೆ ಮೇಲೆ ಬಂದದ್ದು ಎಲೆ ಮೇಲೆ ಹೋಗ್ಲಿ, ಅಂದ್ರೆ ಈ ಸಲ ಇದ್ದಂತಹ ಒಂದಷ್ಟು ದೋಷಗಳು ನಿವಾರಣೆ ಆಗ್ಲಿ ಅಂತ ಹೇಳಿ ಇದನ್ನ ಶಿವಾಲಯ ದೇವಸ್ಥಾನಗಳಲ್ಲಿ ದಾನವನ್ನಾಗಿ ಕೊಟ್ಟು ಬರಬೇಕು. ಜೊತೆಗೆ ನೀವು ಅಭಿಷೇಕ, ಮೊದಲೇ ತಿಳಿಸಿದಾಗೆ ರುದ್ರಾಭಿಷೇಕವನ್ನು ನೀವೆಲ್ಲರೂ ಮಾಡಿಸಿ. ಶಿವಾಲಯ ದೇವಸ್ಥಾನದಲ್ಲಿ ರುದ್ರಾಭಿಷೇಕವನ್ನು ಮಾಡಿಸೋದ್ರಿಂದ ನಿಮಗೆ ಕುಟುಂಬದಲ್ಲಿ ಆಯಸ್ಸು, ಆರೋಗ್ಯ, ಜೊತೆಗೆ ಅಲ್ಲಿರುವಂಥ ಕ್ಷೀರಾಭಿಷೇಕವನ್ನು ಮಾಡಿಸಿದಾಗ ಒಂದಷ್ಟು ತೀರ್ಥವನ್ನು ತಗೊಳ್ಳೋದ್ರಿಂದ ಭಯ, ವ್ಯವಹಾರದಲ್ಲಿದ್ದಂಥ ಒಂದಷ್ಟು ಮುಗ್ಗಟ್ಟು ಪ್ರತಿಯೊಂದು ಕಮ್ಮಿ ಆಗುತ್ತೆ. ಹಾಗಾಗಿ ಈ ಒಂದು ಮಿಥುನ ರಾಶಿಯವರು ನೀವು ಟೋಟಲ್ ಆಗಿ ನಾವು ತಿಳಿಸ್ಕೊಳ್ಳೋದಾದ್ರೆ, ಒಂದಷ್ಟು ನ್ಯಾಯಾಲಯಗಳ ವಿಚಾರಗಳಲ್ಲಿದ್ದಾಗ ಕುಟುಂಬದ ವಿಭಾಗಗಳಲ್ಲಿ ನೀವು ಒಂದಿಷ್ಟು ತಾಳ್ಮೆ ತಗೋಬೇಕು. ಅಣ್ಣ ತಮ್ಮದ್ರ ವಿಭಾಗ ಆಗಿರ್ಬೋದು, ಅಥವಾ ನಿಮ್ಮ ತಂದೆ ಮಾಡಿದ್ದಾಗಿರ್ಬೋದು, ಅಥವಾ ಹಿರಿಯ ಯಜಮಾನರಾಗಿರ್ತೀರಿ, ನೀವು ಕುಟುಂಬದಲ್ಲಿ ಒಬ್ಬ ಅಣ್ಣನಾಗಿರ್ತೀರಿ, ನಿಮ್ಮದ್ರಲ್ಲೇ ತಮ್ಮನಿಗೆ ಕೊಟ್ಬಿಡಿ, ನಿಮ್ಮ ತಮ್ಮನಿಗೆ ಕೊಡಿ. ಯಾಕೆಂದ್ರೆ ಅವನು ಒಬ್ಬ ಶ್ರಮ ಮಾಡಿರ್ತಾನೆ ನಿಮ್ಮ ಜೊತೆಯಲ್ಲಿ. ನಂದು ಅಂತ ಬೇಡ. ನೀವು ಇವತ್ತು 1 ರೂಪಾಯಿನ ನೀವು ಇಟ್ಕೊಳಕ್ ಹೋದ್ರೆ ಮಿಥುನ ರಾಶಿಯವರಿಗೆ ಮುಂದೆ ನೀವು 3 ರೂಪಾಯಿನ ಖರ್ಚು ಮಾಡುವಂತ ಸಂದರ್ಭಗಳಾಗಿರುತ್ತೆ. ಹಾಗಾಗಿ ನಿಮಗೆ ಧರ್ಮ ಏನ್ ಅನ್ಸುತ್ತೋ, ಮನೋ ಇಚ್ಛಂ ಧರ್ಮಸ್ಯ, ಬೇರೆಯವ್ರ ಮಾತು ಬೇಡ, ಧರ್ಮ ನಿಮಗೇನ್ ಅನ್ಸುತ್ತೋ ಇಷ್ಟು ಇವನಿಗೆ ತಲುಪಬೇಕಣಪ್ಪ, ಯಾರ ಮಾತನ್ನು ಕೇಳಬೇಡಿ, ಅದನ್ನ ಅವನಿಗೆ ಕೊಟ್ಟು ನೆಮ್ಮದಿಯಿಂದ ವಾತಾವರಣ ನೋಡಿ. ಇಲ್ಲವಾದರೆ ನ್ಯಾಯಾಲಯಗಳಲ್ಲಿ ಒಂದಷ್ಟು ಹಿನ್ನಡೆ, ಜೊತೆಗೆ ಒಂದಷ್ಟು ವಿಘ್ನಗಳು, ಒಂದಷ್ಟು ವಿಚಾರಗಳು, ಇದೆಲ್ಲ ನಿಮ್ಮ ತಲೆ ಮೇಲೆ ಗುರಿಯಾಗಿರ್ತಾರೆ, ನೀವೇ ಸುಮ್ಮನೆ ಬಯಸಿ ತಂದ್ಕೊಂಡಾಗೆ. ಜೊತೆಗೆ ನಿಮ್ಮ ಕುಟುಂಬದಲ್ಲಿ ಮಿಥುನ ರಾಶಿಯವರಿಗೆ ಒಂದಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಬಿಡ್ತೀನಿ. ಮೊದಲನೇದಾಗಿ ಹೇಳ್ತೀನಿ ಕೇಳಿ. ನಿಮ್ಮ ಆಶೀರ್ವಾದ, ನೀವು ಏಕೆ ಕುಟುಂಬ ಆಗಿರಿ, ಪರ್ಟಿಕ್ಯುಲರ್ ಆಗಿರಿ, ನೀವೇನಾಗಿದ್ರು ನಿಮ್ಮ ಕುಟುಂಬದಿಂದ ಹೊರಗಡೆಗೆ ಹೋಗ್ತಾ, ನಿಮ್ಮ ಕುಟುಂಬದಿಂದ ಬಾಗಿಲಿನ ಹೊರಗಡೆ ತುಳಸಿ ಗಿಡ, ಏನ್ ಹೇಳ್ತೀವಿ ತುಳಜಾವವಾನಿಸಿ, ತುಳಸಿ ದಿನವನ್ನು, ತುಳಸಿ ಗಿಡವನ್ನು ನಮಸ್ಕಾರ ಪೂಜೆ ಪ್ರತಿನಿತ್ಯ ಮಾಡಿ. ಯಾಕೆಂದ್ರೆ ಇದರಿಂದ ಮಿಥುನ ರಾಶಿಯವರಿಗೆ ಕೃಷ್ಣನ ಅನುಷ್ಠಾನ, ನಿಮ್ಗೆ ಬರುವಂತ ವಿಘ್ನಗಳು ಪರಿಹಾರ ಆಗುತ್ತೆ. ನೀವು ಹೊರಗಡೆ ಹೋಗ್ತಾ ಬಲಗಡೆಗಿರ್ಬೇಕು, ಇಲ್ಲವಾದಲ್ಲಿ ಪ್ರತಿನಿತ್ಯ ಇಟ್ಕೊಂಡು ಪೂಜೆ ಮಾಡೋದ್ರಿಂದ ವಿಶೇಷವಾಗಿ ಫಲಗಳನ್ನು ಸಹ ನೋಡಬಹುದು. ಜೊತೆಗೆ ಹಸುವಿಗೆ ಒಂದಷ್ಟು ಬೆಲ್ಲದನ್ನವನ್ನು ಪ್ರತಿನಿತ್ಯ ಕೊಡಿ, ಇದರಿಂದ ನಿಮ್ಗೆ ಆಯಸ್ಸು ಕೂಡ ಆಗುತ್ತೆ. ಯಾಕೆಂದ್ರೆ ಇದು ಋಣಮುಕ್ತ ಅಂತ ಮಿಥುನ ರಾಶಿಯವರಿಗೆ. ಇಲ್ಲವಾದಲ್ಲಿ ನಿಮ್ಮ ಕೋರ್ಟು ಕಚೇರಿಗಳೆಲ್ಲದರಲ್ಲೂ ಒಂದಷ್ಟು ಹಿನ್ನಡೆಗಳು, ಅಪವಾದಗಳು, ಅಪನಿಂದನೆಗಳು, ಒಂದಷ್ಟು ಭಯ ಎಲ್ಲ ನಿಮಗೆ ಈ ಒಂದು ದಿನಗಳಲ್ಲಿ ನೋಡಬಹುದು ಮಿಥುನ ರಾಶಿಯವರಿಗೆ. ಹಾಗಾಗಿ ಈ ತಿಂಗಳಲ್ಲಿ ನೀವು ಎಚ್ಚರಿಕೆಯಿಂದ ಇರತಕ್ಕದ್ದು. ಜೊತೆಗೆ ನಿಮ್ಮ ಕೃಷಿಕರು ಯಾರಿರ್ತೀರಿ, ಅಂದ್ರೆ ರೈತಾಪಿ ವರ್ಗದ ಯಾರಿರ್ತೀರಿ, ಅವ್ರಿಗೊಂದಿಷ್ಟು ಲಾಭಗಳನ್ನು ನೋಡಬೇಕು ಅನ್ನೋದಾದ್ರೆ ನೇರ ನೀವೇ ವಿಚಾರವನ್ನ ಮಾಡಿಕೊಂಡು ವ್ಯವಹಾರ ಮಾಡೋದ್ರಿಂದ ಲಾಭಗಳಲ್ಲಿರ್ತೀರಿ. ಜೊತೆಗೆ ಉದ್ಯೋಗದಲ್ಲಿರೋಂಥವರು ಯಾರು, ಆರಕ್ಷಕರಾಗಿರ್ಬೋದು, ಯೋಧರಾಗಿರ್ಬೋದು, ಡಾಕ್ಟರ್ಗಳಾಗಿರ್ಬೋದು, ಇವರೆಲ್ಲರಿಗೂ ಏನಾಗಿದೆ ಅಂದ್ರೆ ಒಂದಷ್ಟು ಪ್ರೆಷರ್, ಅಪನಿಂದನೆಗಳು ಜಾಸ್ತಿ ಆಗ್ತಾ ಇರುತ್ತೆ. ನೀವು ಮಾಡ್ತಾರ ಕೆಲಸಗಳ ಮೇಲೆ ನಿಮಗೇ ಭಯ, ನಾನು ಇಷ್ಟು ಮಾಡಿದ್ರು ಸಾಲ್ತಾ ಇಲ್ವಲ್ಲಪ್ಪ ಅನ್ನೋ ಭಯ, ಒಂದಷ್ಟು ಮೇಲಧಿಕಾರಿಗಳಿಂದ ಪ್ರೆಷರ್ ಇದು ಜಾಸ್ತಿ ಆಗ್ತಾ ಇರುತ್ತೆ. ಹಾಗಾಗಿ ಒಂದಷ್ಟು ವಿಚಾರಗಳನ್ನ ನಿಮ್ಮ ಮೇಲಧಿಕಾರಿಗಳಿಗೆ ಮುಕ್ತವಾಗಿ ತಿಳಿಸಿ ವ್ಯವಹಾರ ಮಾಡೋದ್ರಿಂದ ಅಥವಾ ಕೆಲಸಗಳನ್ನ ಮಾಡೋದ್ರಿಂದ ಒಂದಿಷ್ಟು ಫಲಗಳನ್ನ ನೋಡ್ಬೋದು. ಇಲ್ಲವಾದರೆ ಸ್ಥಳ ಬದಲಾವಣೆಗಳ ಅವಕಾಶಗಳು, ಇಲ್ಲಾಂದ್ರೆ ಅಪನಿಂದನೆಗಳ ಅವಕಾಶಗಳು. ಯಾಕೆ ಶನಿ ಮುಕ್ತನಾಗಿಲ್ಲ, ಅರ್ಥ ಮಾಡ್ಕೊಳ್ಳಿ. ಶನಿ ನಿಮ್ಗೆ ಈ ವರ್ಷದಲ್ಲಿ ನೀಚ ಸ್ಥಾನದಲ್ಲಿ ಇರ್ತಾರೆ. ಹಾಗಾಗಿ ಒಂದಷ್ಟು ಎಚ್ಚರಿಕೆಯಿಂದ ನೀವು ಇದನ್ನ ಮಾಡ್ಕೊಳ್ಳೋದ್ರಿಂದ ಒಂದಿಷ್ಟು ಫಲಗಳು ಸಿಗುತ್ತೆ. ಅಲ್ಲಿಂದ ಮುಂದೆ ಹೋಗೋದಾದ್ರೆ, ತಿಳಿಸೋದಾದ್ರೆ, ನಿಮಗೆ ರಾಜಕಾರಣಿಗಳು ಯಾರಿರ್ತೀರಿ, ಮಿಥುನ ರಾಶಿ ಮಿಥುನ ಲಗ್ನದಲ್ಲಿ ರಾಜಕಾರಣಿಗಳು ಯಾಗಿರ್ತೀರಿ, ಕಿರುತೆರೆ ನಟರುಗಳು ಯಾರಿರ್ತೀರಿ, ಇವ್ರಿಗೆ ಮಧ್ಯವರ್ತಿಗಳು ಅಂದ್ರೆ ರಿಯಲ್ ಎಸ್ಟೇಟ್ ಮಾಡೋರು ಯಾರಿರ್ತೀರಿ, ಇವ್ರಿಗೆ ಏನಾಗುತ್ತೆ, ನಿಮ್ಮ ಮಾಡಿದ ಕೆಲಸಗಳು ಪೂರ್ವದಲ್ಲಿ ಎಷ್ಟೋ ದಿನಗಳಲ್ಲಿ ಮಾಡಿದಂತಹ ಕೆಲಸಗಳು ಇವತ್ತು ಗರಿಗೆದರಿ, ಇವತ್ತು ಅದಕ್ಕೊಂದಿಷ್ಟು ವಿಚಾರಗಳಿಗೆ ಒಂದಷ್ಟು ಕಲರ್ಫುಲ್ ಆಗಿ ನಿಮಗೆ ಒಂದಷ್ಟು ದೂಷಣೆಗಳಿಗೆ ನೀವು ಗುರಿಯಾಗಿರೋಂಥದ್ದು.
ಹಾಗಾಗಿ ಯಥೇಚ್ಛವಾಗಿ ಜವಾಬ್ದಾರಿತವಾಗಿ ಆ ಥರ ತಪ್ಪುಗಳಿದ್ರೆ ತಿದ್ಕೊಳ್ಳಿ, ನೀವು ಅದನ್ನ ಮತ್ತೆ ಮರುಕಳಿಸ್ಬೇಡಿ. ಮಿಥುನ ರಾಶಿಯವರು, ಮಿಥುನ ರಾಶಿ ಪುರುಷರಲ್ಲಿ ತಿಳಿಸೋದಾದ್ರೆ ಹೆಣ್ಣು ಮಕ್ಕಳ ವಿಚಾರದಲ್ಲಿ ವಾಗ್ವಾದಕ್ಕೆ ಹೋಗ್ಬೇಡಿ. ಹೆಂಡತಿ ಆಗಿರ್ಬೋದು, ತಂಗಿ ಆಗಿರ್ಬೋದು, ಸ್ನೇಹಿತರಾಗಿರ್ಬೋದು. ಹಾಗಾಗಿ ಯಾವುದೇ ಒಂದಷ್ಟು ತಿಳಿದಿ ಮಾತಾಡಿ. ಅವ್ರ ಹತ್ರ ವಾಗ್ವಾದಕ್ಕೆ ಹೋಗೋದ್ರಿಂದ ನಿಮಗೊಂದಷ್ಟು ಅವಮಾನಗಳಾಗಂಥದ್ದು ಎಚ್ಚರಿಕೆ. ಮಿಥುನ ರಾಶಿಯವರಿಗೆ ಈ ತಿಂಗಳ ಫಲಗಳಲ್ಲಿ ತಿಳಿಸೋದಾದ್ರೆ ಮೊದಲನೇದಾಗಿ ಶುಭ ದಿಕ್ಕು ಅಂತ ಹೇಳ್ತೀವಿ. ಶುಭ ದಿಕ್ಕು ಬಂದು ಮಿಥುನ ರಾಶಿಯವರಿಗೆ ತಿಳಿಸೋದಾದ್ರೆ ಉತ್ತರ ದಿಕ್ಕಿನಿಂದ ಕೆಲಸವನ್ನು ಮಾಡೋದ್ರಿಂದ ಉತ್ತಮ ಫಲಗಳು ಸಿಗುತ್ತೆ. ಶುಭ ವರ್ಣ, ನೀವು ಯಾವುದೇ ಜಮೀನು ವ್ಯವಹಾರ, ಈಗ ತಿಳಿಸಿದಾಗೆ ಜಮೀನು ವ್ಯವಹಾರ, ಕೋರ್ಟು ಕಚೇರಿ ವ್ಯವಹಾರ, ಶುಭಾರಂಭ, ಶುಭ ಕಾರ್ಯ, ಮದುವೆ ಯಾವುದೇ ಹೋಗೋದಾದ್ರೆ ನಿಮಗೆ ಕೆಂಪು, ಹುಲ್ಲು ಹಸಿರು ಮತ್ತೆ ನಿಮಗೆ ಶ್ಯಾಮ ಬಣ್ಣ ಅಂತ ಹೇಳ್ತೀವಿ. ಇದು ತುಂಬಾ ಉತ್ತಮವಾದಂತಹ ವರ್ಣಗಳು. ನಿಮಗೆ ಅಲ್ಲಿಂದ ಮುಂದೆ ತಿಳಿಸೋದಾದ್ರೆ ನಿಮಗೆ ಶುಭ ದಿನಾಂಕಗಳು ತಿಳಿಸ್ಬೋದು. 5, 14, 23 ವಿಶೇಷವಾದ ದಿನಾಂಕವಾಗಿರುತ್ತೆ. ಆ ದಿನಾಂಕಗಳಲ್ಲಿ ಕೆಲಸ ಮಾಡೋದ್ರಿಂದ ಉತ್ತಮ ಫಲಗಳನ್ನು ಸಹ ನೋಡಬಹುದು. ನಿಮಗೆ ಬೇಕಾದಂಥದ್ದು ಒಂದಷ್ಟು ಮಾಣಿಕ್ಯ, ಅಂದ್ರೆ ನೀವು ಒಡವೆಗಳನ್ನು ಧರಿಸೋರಾಗಿದ್ರೆ ಅವರಿಗೆ ಒಂದಷ್ಟು ವಿಚಾರಗಳು, ನೀವು ಯಾವ ಕೈಗೆ ಏನು ಉಂಗುರಗಳಾಗ್ತೀರಿ ಅಥವಾ ಏನನ್ನು ಮಾಡೋದಾದ್ರೆ ನಿಮಗೆ ಒಂದು ವಜ್ರ, ಪಚ್ಚೆ ಮತ್ತೆ ಶ್ಯಾಮ ಬಣ್ಣ ಅಂತ ಹೇಳುವಂಥದ್ದು, ಪಚ್ಚೆಲಿ ಹರಳುಗಳಲ್ಲಿ ಶ್ಯಾಮ ಕಲ್ಲಾರನ್ನ ಹಾಕುವಂಥದ್ದು ಉತ್ತಮವಾದಂಥದ್ದು. ನಿಮಗೆ ದಿನಾಂಕಗಳ ಹೊರತುಪಡಿಸಿ ವಾರಗಳನ್ನು ತಿಳಿಸೋದಾದ್ರೆ ಬುಧವಾರ, ಶುಕ್ರವಾರ, ಶನಿವಾರ ವಿಶೇಷವಾಗಿರುತ್ತೆ. ಹಾಗಾಗಿ ನೀವು ಪ್ರತಿ ಶನಿವಾರ ತಪ್ಪದೇನೆ ಈ ತಿಂಗಳ ಪ್ರತಿ ಶನಿವಾರ ಮಿಥುನ ರಾಶಿ ಮಿಥುನ ಲಗ್ನದವರು ಮುಖ್ಯ ಪ್ರಾಣರ ದೇವಸ್ಥಾನಕ್ಕೆ ಅಥವಾ ಶಿವಾಲಯ ದೇವಸ್ಥಾನಕ್ಕೆ ನೀವು ಅಭಿಷೇಕ ಮಾಡೋದ್ರ ಜೊತೆಗೆ 9 ಎಲೆ 9 ಅಡಿಕೆ ನೀವು ತಗೊಂಡೋಗಿ ಕೊಟ್ಟು ಅರ್ಚನೆಯನ್ನು ಮಾಡಿಸಿ ಒಂದಷ್ಟು ದರ್ಶನಂ ಪಾಪನಾಶನಂ ಸ್ಪರ್ಶನಂ ಪುಣ್ಯಾನಂ ಇದು ಮಾಡೋದ್ರಿಂದ ಒಳಿತಾಗಿರುತ್ತೆ. ಶುಭವಾಗ್ಲಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.